ಕೃಷ್ಣ, ಈ ರಾಧೆ, ಇವೆಲ್ಲವೂ ಕೂಡ ನಮ್ಮ ಅಜಯ್ ರಾವ್ ಸರ್ಗೆ ತುಂಬ ಸಮೀಪ. ಏನೇ ಆದರೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅನ್ನೋ ಥರ. ಈ ಸಿನಿಮಾ ಟೈಟಲ್ ಕೂಡ ರಾಧೇಯ. ಈ ಟೈಟಲ್ ಕೂಡ ರಾಧೇಯ ಆದ ತಕ್ಷಣ ನೀವೇನು ಅಂದ್ಕೊಂಡ್ರಿ ಸರ್? ಅಲ್ಲ, ಇಲ್ಲಿ ರಾಧೇಯ ಅನ್ನೋದು ಅರ್ಥ ಬಂದು ಕರ್ಣನಿಗೆ ಇನ್ನೊಂದು ಹೆಸರು, ಅವ್ರ ತಾಯಿ ಹೆಸರು ಕೂಡ ರಾಧೇನೆ. ಬಟ್ ಅಂದರೆ ಒಳಗಡೆ ಬೇರೆ ಬೇರೆ ತ್ಯಾಗಗಳಿದ್ದಾವೆ. ಅಂದರೆ ತ್ಯಾಗಕ್ಕೊಂದು ರೆಫರೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ತನಗೇನು ಬೇಕು ಅನ್ನೋ ಸ್ವಾರ್ಥ ಇಲ್ಲದೆ ಬೇರೆಯವ್ರಿಗೆ ಕೊಡುಗೆ ಕೊಡ್ತಾ ಹೋಗ್ತಾನಲ್ಲ, ಸೊ ಅದನ್ನು ಅಂದರೆ ಒಂದು ರೀತಿ ಕರ್ಣನಿಗೆ ಹೋಲಿಸ್ಬೋದು ಅನ್ನೋ ಒಂದು ಪಾಯಿಂಟ್ ಅಷ್ಟೇ. ಸರ್, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ತುಂಬ ರಾಧೇಯ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್ ನಿಮಗೆ? ಸದಾ ನೆನಪಲ್ಲಿ ಉಳಿಯುತ್ತಪ್ಪ ಈ ಸಿನಿಮಾದು, ನನಗೆ ಇದು ಮುಗಿದ್ರೂ ಕೂಡ ಆ ಟೈಟಲ್ ಕೇಳಿದ ತಕ್ಷಣ ನನಗೆ ಈ ಅಂಶ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಬಂದರೆ ಏನು ನೆನಪು ಉಳಿಯುತ್ತೆ ಅಂತ ಹೇಳಿ? ಕ್ಯಾರೆಕ್ಟರ್ ಇಟ್ ಸೆಲ್ಫ್. ಐ ಮೀನ್ ಲವ್ ವಿತ್ ದಿ ಕ್ಯಾರೆಕ್ಟರ್. ಫಸ್ಟ್ ಒಬ್ಬ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಪ್ರೀತಿಸಿದರೆ ಆ ಕ್ಯಾರೆಕ್ಟರ್ ನನ್ನ ಒಳಗಡೆ ಹೋಗೋಕ್ಕೆ ಸಾಧ್ಯ. ರಾಧೆ ಅಂತ ಬಂದ ಕೂಡಲೇ ನನಗೆ ನನ್ನ ಕ್ಯಾರೆಕ್ಟರ್, ಇಡೀ ಕ್ಯಾರೆಕ್ಟರ್ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಶೂಟಿಂಗ್ ಮಾಡಿದ್ದು ನಾವು ಬಹುತೇಕ ಬೆಂಗಳೂರಲ್ಲಿ ಆ್ಯಂಡ್ ಶಿವಮೊಗ್ಗ ಜೈಲಲ್ಲಿ ಸುಮಾರು ಸೆಟ್ಗಳಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು. ಸಿನಿಮಾ ಅದೇ ಥರ ಡಿಮ್ಯಾಂಡ್ ಮಾಡ್ತಾಯಿತ್ತು. ಜೈಲ್ ಆಗಿರ್ಬೋದು ಅಥವಾ ಇಂಟ್ರಾಗೇಷನ್ ರೂಮ್ ಆಗಿರ್ಬೋದು, ನನ್ನ ಮನೆ ಆಗಿರ್ಬೋದು, ಸೋನಾಲ್ ಅವ್ರ ಮನೆ ಆಗಿರ್ಬೋದು, ಆ್ಯಂಡ್ ಈವನ್ ಕಿಲ್ಲಿಂಗ್ಸ್ ಬ್ಯಾಕ್ಗ್ರೌಂಡಲ್ಲಿ ಮಾರ್ಕೆಟ್ ಅಟ್ಮಾಸ್ಫಿಯರ್ ಇದೆಲ್ಲನೂ ನಾವು ಸ್ಟುಡಿಯೋಸಲ್ಲೇ ಸೆಟ್ಟಲ್ಲೇ ಮಾಡಬೇಕಾಗಿತ್ತು. ಸೋನಾಲ್ ಅವರಿದ್ದಾರೆ, ಗಿರಿ ಅವರಿದ್ದಾರೆ, ಅರವಿಂದ್ ಅವರಿದ್ದಾರೆ, ಧನ್ಯ ಬಾಲಕೃಷ್ಣ ಅವರಿದ್ದಾರೆ. ಸೊ ಆಲ್ ವಂಡರ್ಫುಲ್ ಆರ್ಟಿಸ್ಟ್. ಈ ಶೂಟಿಂಗ್ ಅಂತ ಬಂದಾಗ ನೀವಾಗಲೇ ಹೇಳಿದ್ರಿ ಪಾತ್ರ ಬಿಟ್ಟು ಈಗ ಏನೊಂದು ಬೇರೆ ಎಲ್ಲಿ ಈ ಶೂಟಿಂಗ್ ಸ್ಪಾಟಲ್ಲಿ ಏನೋ ಒಂದು ಆಗಿರುವಂಥದ್ದು ಫನ್ ಇನ್ಸಿಡೆಂಟ್ ಆಗಿರ್ಬೋದು, ಅದು ಇನ್ನೊಂದು ಯಾವುದೋ ನೆನಪಲ್ಲಿದೆ ಏನೋ ಇದ್ದರೆ ಹೇಳ್ಬಹುದಾ ಅಂತ ಹೇಳಿ? ಫನ್ ಇನ್ಸಿಡೆಂಟ್ಸ್ ಅಂತ ಏನಿಲ್ಲ, ಇಂಜುರೀಸ್ ತುಂಬ ಆಗಿದೆ ಅಷ್ಟೇ. ಬಟ್ ಆಲ್ ಫಾರ್ ಏನೋ ಗುಡ್ ರೀಸನ್. ಖುಷಿ ಅನಿಸುತ್ತೆ, ಓಕೆ ಈ ಸಿನಿಮಾದಲ್ಲಿ ಈ ಥರದ್ದೆಲ್ಲ ನಾವು ಎಫರ್ಟ್ ಹಾಕಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ. ಯಾವುದೇ ರೀತಿಯಂಥ ಬೇಜಾರು ಅಂಥದ್ದೇನಿಲ್ಲ. ಬಟ್ ಫನ್ ಎಲಿಮೆಂಟ್ಸ್, ನಾನು ಸೆಟ್ಟಲ್ಲಿ ಐ ಆಮ್ ಮೋರ್ ಆಫ್ ಎ ಸೀರಿಯಸ್ ಗಾಯ್. ನನಗೆ ಸಾಕಷ್ಟು ಜನ ಆ ಥರದ್ದು ಒಂದು ಅಪವಾದ ಹಾಕಿದ್ದಾರೆ. ಅಂದರೆ ಇವನು ಯಾವಾಗಲೂ ತುಂಬ ಸೀರಿಯಸ್ ಆಗಿರ್ತಾನೆ, ಕೋಪಿಷ್ಟ ಥರ ಕಾಣಿಸ್ತಾ ಇರ್ತೀನಿ. ಯಾಕಂದ್ರೆ ಮೋರ್ ಆಫ್ ಏನು ಟೂ ಮಚ್ ಇನ್ ಟು ಸ್ಕ್ರಿಪ್ಟ್ ಡೈಲಾಗ್ಸ್, ಆ ಆರ್ಟಿಸ್ಟ್ ಏನು ಹೇಳ್ತಾ ಇದ್ದಾರೆ. ಸೊ ನಾನು ಒಂದೇ ಪರ್ಫಾರ್ಮ್ ಮಾಡಿದ್ದಲ್ಲದೆ ಆ ಸಿನಿಮಾ ಸ್ಕೇಲಲ್ಲಿ ಅವ್ರು ಅದನ್ನು ಫಿಲ್ಮ್ ಮಾಡ್ತಾಯಿದ್ದಾರೆ. ನನಗೆ ಇದೆಲ್ಲ ಕಾನ್ಷಿಯಸ್ನೆಸ್ ಕಾಡ್ತಾ ಇರುತ್ತೆ. ಸೊ ನಾನು ಫನ್ ಎಲಿಮೆಂಟ್ಸ್ ಅಂದರೆ ಯೂಶ್ವಲಿ ಯಾವ ಸೆಟ್ಟಲ್ಲಾದರೂ ನಾಳೆ ದಿನ ಕಾಮಿಡಿ ಫಿಲ್ಮ್ ಶೂಟ್ ಮಾಡಿದ್ರೂ ಮೋಸ್ಟ್ಲಿ ಅಲ್ಲೂ ಇದೇ ಕಂಪ್ಲೇಂಟ್ ಬರುತ್ತೆ, ಇವ್ನು ತುಂಬ ಸೀರಿಯಸ್ ಇರ್ತಾನೆ ಅಂತ. ಕ್ಯಾಮ್ರಾ ಆನ್ ಇರಲಿ ಬಿಡಲಿ, ಸೆಟ್ಟಿಗೆ ಎಂಟ್ರ್ ಆದರೆ ನಾನು ಪ್ಯಾಕಪ್ ಆಗಿ ಹೋಗೋವರೆಗೂ ಆ ಸಿನಿಮಾದಲ್ಲೇ ಇರ್ತೀನಿ ನಾನು. ಸೊ ಫನ್ ಎಲಿಮೆಂಟ್ಸ್ ಅಜಯ್ ಹತ್ರ ಸ್ವಲ್ಪ ಕಷ್ಟ.